ತಾರಕಕ್ಕೇರಿದ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರದ ಕಿಚ್ಚು ಪಥ ಸಂಚಲನ ಫೈಟ್ ಮಧ್ಯೆಯೇ ಮತ್ತೊಂದು ವಾರ್ ಶುರುವಾಗ್ತಾ ಇದೆ. ಆರ್ಎಸ್ಎಸ್ಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಸಜ್ಜಾಯ್ತಾ ಸರ್ಕಾರ. ಸಂಘಕ್ಕೆ ಕೊಟ್ಟಿರುವಂತಹ ಭೂಮಿಯನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡ್ತಾ ಇದೆಯಾ? ಇಲ್ಲಿಯವರೆಗೂ ಕೂಡ ಆರ್ಎಸ್ಎಸ್ಗೆ ಕೊಟ್ಟಿರುವಂತಹ ಭೂಮಿಯನ್ನ ವಾಪಸ್ ಪಡೆದುಕೊಳ್ಳುತ್ತಾ ಅಂತ ಹಿಂದಿನ ಸರ್ಕಾರಗಳು ಸೇರಿದಂತೆ ಕಾಂಗ್ರೆಸ್ ಸರ್ಕಾರದಿಂದಲೂ ಭೂಮಿಯನ್ನ ನೀಡಲಾಗಿದೆ. ಇಲ್ಲಿಯವರೆಗೆ ಸರ್ಕಾರಗಳು ಕೊಟ್ಟಿರುವಂತಹ ಭೂಮಿಯನ್ನ ವಾಪಸ್ ಪಡೆಯೋದಕ್ಕೆ ಸ್ಕೆಚ್ ಅನ್ನ ಹಾಕಲಾಗ್ತಾ ಇದೆ. ಭೂಮಿ ವಾಪಸ್ ಪಡೆಯೋ ಕೆಲಸಕ್ಕೆ ಚಾಲನೆಯನ್ನ ಕೊಡುತ್ತಾ ಸರ್ಕಾರ. ಮತ್ತಷ್ಟು ಕುತೂಹಲವನ್ನ ಕೆರಳಿಸಿದೆ ಕಂದಾಯ ಸಚಿವರ ಹೇಳಿಕೆ. ಹಿಂದಿನಿಂದಲೂ ಭೂಮಿ ವಾಪಸ್ ಕುರಿತಂತೆ ಹೇಳಿರುವಂತಹ ಸರ್ಕಾರ, ಆದರೆ ಕೊಟ್ಟ ಭೂಮಿಯನ್ನ ವಾಪಸ್ ಪಡೆಯೋ ಅವಕಾಶ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಮೂಲಗಳ ಪ್ರಕಾರ ಭೂಮಿ ವಾಪಸ್ ಪಡೆಯೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹಾಗಿದ್ರೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರು ಏನ್ ಹೇಳಿಕೆಯನ್ನ ಕೊಟ್ರು ನೋಡ್ತಾ ಹೋಗೋಣ. ಹೇಳಿದ್ದೇನೆ ನೋಡಿ, ನಾನು ಆರಂಭದಲ್ಲೂ ಹೇಳಿದ್ದೇನೆ, ಜೆನ್ಯುವಿನ್ ಆಗಿ ಇರುವಂತ ಸಂಸ್ಥೆಗಳಿಗೆ ಭೂಮಿಯನ್ನ ಕೊಟ್ಟಿದ್ರೆ ಅದು ಅವ್ರವ್ರದ್ದು ಹಕ್ಕಿದೆ ಪಡ್ಕೊಳ್ಳಿಕ್ಕೆ. ಆದರೆ ಅವುಗಳ ಹೆಸರಿನಲ್ಲಿ ಅನಗತ್ಯವಾಗಿ ಜಮೀನುಗಳನ್ನು ಪಡ್ಕೊಂಡಿದ್ರೆ ಮತ್ತು ಯಾವುದ್ಯಾವುದೋ ಅರ್ಹ ಇಲ್ಲದೆ ಸಂಸ್ಥೆಗಳಿಗೆ ಜಮೀನನ್ನು ಕೊಟ್ಟಿದ್ರೆ ಅಂಥದನ್ನ ನಾವು ರೀಕನ್ಸಿಡರ್ ಮಾಡ್ತೇವೆ ಅಂತ ನಾನು ಆರಂಭದಲ್ಲೂ ಹೇಳಿದ್ದೇನೆ. ಇವತ್ತಿಗೂ ನಂದು ಸ್ಟ್ಯಾಂಡ್ ಅಷ್ಟೇ ಇದೆ. ನೋ ಚೇಂಜ್ ಇನ್ ಮೈ ಸ್ಟ್ಯಾಂಡ್. ನೋಡಿ, ನಾನು ಆರಂಭದಲ್ಲೂ ಹೇಳಿದ್ದೇನೆ, ಜೆನ್ಯುವಿನ್ ಆಗಿ ಇರುವಂಥ ಸಂಸ್ಥೆಗಳಿಗೆ ಭೂಮಿಯನ್ನ ಕೊಟ್ಟಿದ್ರೆ ಅದು ಅವ್ರವ್ರದ್ದು ಹಕ್ಕಿದೆ ಪಡ್ಕೊಳ್ಳಿಕ್ಕೆ. ಆದರೆ ಅವುಗಳ ಹೆಸರಿನಲ್ಲಿ ಅನಗತ್ಯವಾಗಿ ಜಮೀನುಗಳನ್ನು ಪಡ್ಕೊಂಡಿದ್ರೆ ಮತ್ತು ಯಾವುದ್ಯಾವುದೋ ಅರ್ಹ ಇಲ್ಲದೆ ಸಂಸ್ಥೆಗಳಿಗೆ ಜಮೀನನ್ನು ಕೊಟ್ಟಿದ್ರೆ ಅಂಥದನ್ನ ನಾವು ರೀಕನ್ಸಿಡರ್ ಮಾಡ್ತೇವೆ ಅಂತ ನಾನು ಆರಂಭದಲ್ಲೂ ಹೇಳಿದ್ದೇನೆ. ಇವತ್ತಿಗೂ ನಂದು ಸ್ಟ್ಯಾಂಡ್ ಅಷ್ಟೇ ಇದೆ. ನೋ ಚೇಂಜ್ ಇನ್ ಮೈ ಸ್ಟ್ಯಾಂಡ್.